ಬೆಳಗ್ಗೆ 6:30 ಆಗಿತ್ತು. ನಾನು ಎದ್ದು ಒಂದು ಸ್ವಲ್ಪ ಬಿಸಿಲನ್ನು ಮಾಡಿಟ್ಕೊಂಡು ನಂತರ ಇಲ್ಲಿ ಚಹಾ ಮಾಡ್ತಾಯಿದ್ದೇನೆ. ಇಬ್ಬರಿಗೆ ಸಾಕಾಗುವಷ್ಟು ಚಹಾನ ಮಾಡ್ತಾಯಿದ್ದೇನೆ. ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಬಿಸಿ ನೀರನ್ನು ಕುಡಿದು ನಂತರ ಟೀ ಕುಡಿಯೋದು ರೂಢಿಯಾಗಿಬಿಟ್ಟಿದೆ. ಹಾಗಾಗಿ ನಾನಿಲ್ಲಿ ಬಿಸಿನೀರು ಹಾಗೆ ಟೀ ಎರಡನ್ನೂ ಸಹ ಮಾಡಿದ್ದೇನೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತೇನೆ. ಇವತ್ತು ಬೆಳಗ್ಗೆ ಏಳಲಿಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು, ಹಾಗಾಗಿ ಎಲ್ಲ ಕೆಲಸನೂ ಸ್ವಲ್ಪ ಲೇಟಾಗಿ ಆಗ್ತಾಯಿದೆ. ಈಗ ಸುಮಾರು 7:30 ಆಗಿದೆ. ಎಂತ ತಿಂದ್ಯಾ? ವ್ಲಾಗನ್ನು ಶುರು ಮಾಡ್ಕೋಬೇಕು ಅಂತ ಅಂದ್ಕೋತೇನೆ, ಬಟ್ ಆಗೋದೇ ಇಲ್ಲ. ನೋಡಿ, ಈಗ ಒಂದು ದಾಸವಾಳೆಲೆ ಬಾಯಲ್ಲಿ ಹಾಕ್ಕೊಂಡು ಯಾಕೆ ಅಂತ ಇದ್ದಾನೆ. ಆ ಕಡೆ ಈ ಕಡೆ ಓಡ್ತಾ ಇದ್ದ, ಹೊರಗಡೆ ಈ ಕಡೆ ತಂದರೆ ಸ್ವಲ್ಪ ಸುಮ್ಮನಾಗ್ತಾನೇನೋ ಅಂತ ಕರ್ಕೊಂಡು ಬಂದೆ. ಇವತ್ತು ಇಡೀ ದಿನದ ವ್ಲಾಗನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸ್ನಾನಕ್ಕೆ ಅಂತ ನೀರು ಕಾಯಿಸೋಕ್ಕೆ ಇಲ್ಲಿ ನಾವು ಬೆಂಕಿಯನ್ನೇ ಹಾಕಿದ್ವಿ. ಬೆಂಕಿ ಹೊರಗಡೆ ಬಂದುಬಿಟ್ಟಿತ್ತು, ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ ಬರೋಣ ಅಂತ ಹೋಗಿದ್ದೆ. 8 ಗಂಟೆ ಆಯಿತು. ತಿಂಡಿ ಮಾಡ್ಕೋಬೇಕು. ತಿಂಡಿಗೆ ದೋಸೆ ಮಾಡಿದ್ದೆ. ದೋಸೆ ಬಂಡಿಗೆ ಎಣ್ಣೆ ಉದ್ದೋಕ್ಕೆ ನಾವು ಈ ಥರ ಬಾಳೆ ಎಲೆದನ್ನು ಮಾಡ್ಕೋತೇವೆ. ಅದನ್ನು ತಗೊಂಡು ಹೋಗೋಣ ಅಂತ ಬಂದೆ. ನೋಡಿ, ಇದರಿಂದ ಸುಲಭವಾಗಿ ನಾವು ದೋಸೆ ಬಂಡಿಗೆ ಎಣ್ಣೆ ಹಚ್ಕೋಬೋದು. ದೋಸೆ ಜೊತೆ ತಿನ್ನಲಿಕ್ಕೆ ನಾನು ಚಟ್ನಿ ಮಾಡಿದ್ದೆ. ಹಾಗೆ ನಾವು ಹೆಚ್ಚಿನದಾಗಿ ಬೆಲ್ಲ ತುಪ್ಪನೂ ಸಹ ಹಾಕ್ಕೊಂಡು ತಿಂತೀವಿ. ಚಟ್ನಿ ಮಾಡಿದ್ರೂ ಸಹ ಬೆಲ್ಲ ತುಪ್ಪನೂ ಹಾಕ್ಕೊಂಡು ತಿಂತೀವಿ. ನಾನಿಲ್ಲಿ ದೋಸೆನ ಮಾಡ್ಕೋತಾ ಇದ್ದೀನಿ. ನಾವು ಹೆಚ್ಚಿನದಾಗಿ ದೋಸೆ ಹಿಟ್ಟನ್ನು ರಾತ್ರಿನೇ ರುಬ್ಕೊಂಡಿರ್ತೀವಿ. ಬೆಳಗ್ಗೆ ರುಬ್ಕೊಂಡ್ರೆ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ. ನೀರು ದೋಸೆ ಮಾಡೋದಾದರೆ ಮಾತ್ರ ನಾವು ಬೆಳಗ್ಗೆ ಹಿಟ್ಟನ್ನು ರೆಡಿ ಮಾಡ್ಕೋತೀವಿ, ಇಲ್ಲ ಅಂದರೆ ಸಂಜೆನೆಲ್ಲ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಆದಿತ್ಯನಿಗೆ ಸ್ನಾನ ಮಾಡಿ ಮಲಗಿಸಿದ್ದಾಗಿದೆ. ಈಗ ಅಡುಗೆಗೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಕೆಂಪು ಹರಿಗೆ ಸೊಪ್ಪಿನ ದಂಡಿಂದು ಕರಗಲಿ ಮಾಡ್ತಾಯಿದ್ದೀವಿ. ಹಾಗೆ ಮಿಕ್ಸ್ ವೆಜಿಟೇಬಲ್ ಎಲ್ಲ ರೀತಿಯ ತರಕಾರಿಗಳನ್ನ ಹಾಕಿ ಸಾಂಬಾರು ಮಾಡ್ತೀವಿ. ಹಾಗೆ ಒಂದು ಮಾವಿನಕಾಯಿಯ ಅಪ್ಪೆ ಹೊಳಿ ಮಾಡ್ತಾಯಿದ್ದೀವಿ. ಇವೆಲ್ಲ ಆದಮೇಲೆ ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ನಾನಿಲ್ಲಿ ಅಡುಗೆಗೆ ಬೇಕಾದಂತಹ ಕಾಯಿ ತುರಿನ ತುರಿದಿಟ್ಕೊಳ್ತಾ ಇದ್ದೇನೆ. ನೋಡಿ, ಇದಕ್ಕೆ ನಾವು ಕೆರಮಣೆ ಅಂತ ಅಂತೀವಿ. ಕಾಯಿಯನ್ನು ತುರಿಲಿಕ್ಕೆ ಉಪಯೋಗಿಸ್ಕೋತೇವೆ. ಹಾಗೆ ತರಕಾರಿಯನ್ನು ಸಹ ಇದರಲ್ಲಿ ಹೆಚ್ಕೋಬೋದು. ಇದು ಸ್ವಲ್ಪ ಎತ್ತರದ್ದಿದೆ. ಈ ಥರ ಇದ್ದರೆ ಕಾಲು ನೋವಿರೋರು ಸಹ ಇದನ್ನು ಸುಲಭವಾಗಿ ಉಪಯೋಗಿಸ್ಕೋಬೋದು ಅಂತ. ಪ್ರತಿದಿನ ಬೆಳಗ್ಗೆನೇ ಕಾಯನ್ನು ಎರೆಸಿಟ್ಕೊಳ್ತಿದ್ದೆ. ಇವತ್ತು ಏಳಲಿಕ್ಕೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಈಗ ಎಲ್ಲ ಕಾಯಿ ತುರಿಯನ್ನು ಎರೆಸ್ಕೊಳ್ತಾ ಇದ್ದೇನೆ. ಕೆಂಪು ಹರಿವೆ ಸೊಪ್ಪಿನ ದಂಟಿಂದು ಕರಗಲಿ ಮಾಡೋಣ ಅಂತ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ದಂಟಿನ ಹೊರಗಡೆ ಇರುವಂತಹ ಎಲ್ಲ ಸಿಪ್ಪೆನ ನೀಟಾಗಿ ತೆಗೆದುಕೊಳ್ಬೇಕು. ತುಂಬ ಬೆಳೆದಿದ್ದರೆ ಸಿಪ್ಪೆ ಇದ್ದರೆ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಎಲ್ಲ ಸಿಪ್ಪೆನ ಸಹ ತೆಕ್ಕೊಂಡು ದಂಟನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ಅದು ಮುಳುಗುವಷ್ಟು ನೀರು ಹಾಕಿ ಈಗ ಬೇಯಿಸ್ಕೋಬೇಕು. ನಾನಿದನ್ನು ಬೇಯಲಿಕ್ಕೆ ಇಡುವಾಗಲೇ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ಸಹ ಹಾಕ್ಕೊಂಡಿದ್ದೇನೆ. ನಾನೊಂದು 6 ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಇದು ಚೆನ್ನಾಗಿ ಬೇಯ್ತಾ ಇದೆ. ಇಷ್ಟು ಬೆಂದಾದ ನಂತರ ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕೋತಾ ಇದ್ದೇನೆ. ಹುಣಸೆ ಹಣ್ಣನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ರಸ ತೆಗೆದು ಹಾಕ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಇಷ್ಟು ಬೆಂದಿದೆ. ಇಷ್ಟಾದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ಇನ್ನೊಂದು ಕಡೆ ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಬೇಳೆ ತರಕಾರಿಯನ್ನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೇನೆ. ಇಲ್ಲಿ ಬೆಳ್ಳುಳ್ಳಿ ಹಾಗೆ ಒಂದು ಒಣಮೆಣಸನ್ನು ಹಾಕಿ ಕರಗಲಿಗೆ ಒಂದು ಒಗ್ಗರಣೆಯನ್ನು ಹಾಕೋಬಿಟ್ರೆ ಇದು ರೆಡಿ ಆಗುತ್ತೆ. ಊಟ ಎಲ್ಲ ಮಾಡಿದ್ದಾಯಿತು. ಈಗ ಸಮಯ ಸುಮಾರು 3 ಗಂಟೆ ಆಗಿದೆ. ಮಧ್ಯದಲ್ಲಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಯಾಕೆಂದರೆ ಆದಿತ್ಯ ನೋಡಿ ಬಿದ್ದುಕೊಂಡು ಪೆಟ್ ಮಾಡ್ಕೊಂಡ್ಬಿಟ್ಟ. ಇಲ್ಲಿ ಕಾಣ್ಬೋದು ನಿಮಗೆ, ಮೂಗಿಗೆ ಏಟಾಗಿದೆ. ಮೂಗು ತೋರ್ಸು ಇಲ್ಲಿ. ಬೂ ಅಲ್ಲಿ ಪಾಪ ಬಿದ್ದು ನೋವು ಮಾಡ್ಕೊಬಿಟ್ಟ. ಎಷ್ಟು ಕಾಳಜಿಯಿಂದ ನೋಡ್ಕೋತಿದ್ರು ಸಹ ಒಮ್ಮೊಮ್ಮೆ ಬಿದ್ದುಕೊಬಿಡ್ತಾನೆ.
ಬೇಜಾರಾಗತ್ತೆ. ನಾನೇ ನಿಷ್ಕಾಳಜಿ ಮಾಡಿದ್ನೇನೋ ಅಂತ ಒಮ್ಮೆ ಅನಿಸುತ್ತೆ. ನಾನು ಎಷ್ಟೇ ಕಾಳಜಿ ಕೊಟ್ಟು ನೋಡ್ಕೊಳ್ತಾ ಇದ್ರೂ ಸಹ ಒಮ್ಮೊಮ್ಮೆ ಬಿದ್ದುಬಿಡ್ತಾನೆ. ಇದು ಒಂದು 2 ಸಲ ಆಯಿತು ಇಷ್ಟು ದಿನದಲ್ಲಿ ಬಿದ್ದುಕೊಂಡಿದ್ದು. ತುಂಬ ಕಾಳಜಿಯಿಂದ ನೋಡ್ಕೊಳ್ತಾ ಇರ್ತೇನೆ, ಆದರೂ ಒಮ್ಮೊಮ್ಮೆ ಬಿದ್ದುಬಿಡ್ತಾನೆ. ಏನು ಮಾಡೋಕ್ಕಾಗತ್ತೆ. ಆದರೂ ಚಿಕ್ಕ ಮಕ್ಕಳಾಗಿದ್ದರಿಂದ ತುಂಬಾ ಬೇಜಾರಾಗಿಬಿಡುತ್ತೆ. ಎಷ್ಟು ನೋವಾಗುತ್ತೇನೋ. ನಮಗೊಂದು ಚಿಕ್ಕ ಗಾಯ ಆದರೆ ಸಹಿಸ್ಕೊಳಕ್ಕಾಗಲ್ಲ, ಇಷ್ಟೊಂದು ಗಾಯ ಮಾಡಿಕೊಂಡು ತುಂಬ ನೋವಾಗ್ಬೋದು ಅವರಿಗೆ ಅಂತ ಅನಿಸುತ್ತೆ. ಆದರೆ ಎಷ್ಟೇ ಕಾಳಜಿಯಿಂದ ನೋಡ್ಕೊಳ್ತಿದ್ರು ಹೀಗಾದರೆ ಏನು ಮಾಡೋಕ್ಕಾಗತ್ತೆ. ಇನ್ನು ಸಂಜೆ ಟೀ ಮಾಡಬೇಕು. ಟೀ ಆದ ನಂತರ ಸಂಜೆ ಊಟಕ್ಕೆಲ್ಲ ಅಡುಗೆ ಎಲ್ಲ ಮಾಡಬೇಕು. ಅವನ್ನೆಲ್ಲ ಸಾಧ್ಯ ಆದರೆ ಕಂಟಿನ್ಯೂ ಮಾಡ್ತೇನೆ, ಇಲ್ಲಾಂದರೆ ನಾನಿವತ್ತು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ. ಹಾಯ್ ಫ್ರೆಂಡ್ಸ್, ನಿನ್ನೆ ಮತ್ತು ಸಂಜೆ ವ್ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸುಮಾರು 4:15 ಆಯಿತು. ನಾನು, ಆದಿತ್ಯ ಮತ್ತು ನಮ್ಮ ಮನೆಯವರು 3 ಜನ ಸಹ ಇವತ್ತು ನನ್ನ ಅಮ್ಮನ ಮನೆಗೆ ಬಂದಿದ್ದೀವಿ. ನನ್ನ ಅಮ್ಮನ ಮನೆ ತುಂಬ ದೂರ ಏನಲ್ಲ, ನಮ್ಮ ಮನೆಯಿಂದ ಸುಮಾರು ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹತ್ತಿರ. ಸಂಜೆ 6:30 ಅಷ್ಟೊತ್ತಿಗೆ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿವರೆಗೆ ಆದಿತ್ಯ ಏನು ಮಾಡ್ತಾನೆ, ನಾವೇನು ಮಾಡ್ತೀವಿ ಎಲ್ಲವನ್ನು ಕೂಡ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮನೆ ಹಿಂದ್ಗಡೆ ಅಮ್ಮ ಸುಮಾರಷ್ಟು ತರಕಾರಿ ಗಿಡಗಳನ್ನೆಲ್ಲ ಬೆಳೆದಿದ್ದಾರೆ. ಬದನೆ ಗಿಡಕ್ಕಂತೂ ಸುಮಾರಷ್ಟು ಕಾಯಿಗಳು ಹಾಕ್ಕೊಂಡಿವೆ. ಹಾಗೆ ಹಸಿಮೆಣಸಿನ ಗಿಡ, ಇನ್ನೂ ಸುಮಾರಷ್ಟು ಗಿಡಗಳನ್ನೆಲ್ಲ ಬೆಳೆದಿದ್ದಾರೆ. ತೋರಿಸ್ತೇನೆ ಯಾವ್ಯಾವ ಗಿಡ ಎಲ್ಲ ಇದೆ ಅಂತ. ನೋಡಿ, ಇದು ಬದನೆಕಾಯಿ ಗಿಡ. ಸುಮಾರಷ್ಟು ಕಾಯಿಯಾಗಿದೆ. ಎಣ್ಗಾಯಿ ಮಾಡಲಿಕ್ಕೆ ಇದು ತುಂಬಾ ರುಚಿಯಾಗಿದೆ. ಕಾಯಿ ಚಿಕ್ಕ ಚಿಕ್ಕದ ಕಾಯಿ, ತುಂಬ ದೊಡ್ಡ ಬದನೆಕಾಯಿ ಅಲ್ಲ. ನೋಡಿ, ಇಷ್ಟಿಷ್ಟೇ ದೊಡ್ಡದು. ನೋಡಿ, ಇದು ಹಸಿಮೆಣಸಿನ ಗಿಡ. ಹಸಿಮೆಣಸು ಬಿಟ್ಟಿದೆ. ಅಮ್ಮ ಇಲ್ಲಿ ಟೀ ಜೊತೆ ತಿನ್ನಲಿಕ್ಕೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತೇನೆ ಅಂತ ರೆಡಿ ಮಾಡ್ಕೋತಾ ಇದ್ದಾರೆ. ಕ್ಯಾಪ್ಸಿಕಮ್ ಬಜ್ಜಿ ನನಗೆ ತುಂಬಾ ಇಷ್ಟ, ಹಾಗಾಗಿ ಮಾಡ್ತೇನೆ ಅಂತ ಹೇಳಿದರು. ಇಲ್ಲಿ ನೋಡ್ಬೋದು, ಆದಿತ್ಯ ಆಟ ಆಡ್ತಾ ಇದ್ದಾನೆ. ಅವನಿಗೆ ಅಜ್ಜಿ ಮನೆಗೆ ಹೋಗಿಬಿಟ್ರೆ ಏನು ಮಾಡಬೇಕು ಅಂತಲೇ ತಿಳಿಯೋದಿಲ್ಲ, ಅಷ್ಟೊಂದು ಖುಷಿಯಾಗಿಬಿಡ್ತಾನೆ ಅವನು. ಬೈಕ್ ಬಿಟ್ಟು ಮತ್ತೆಲ್ಲೂ ಬರೋದೇ ಇಲ್ಲ ಅಂತಾನೆ. ಎಷ್ಟೊತ್ತಿಗೆ ನೋಡಿದ್ರು ಆ ಬೈಕ್ ಹತ್ರನೇ ಆಟ ಆಡ್ಕೊತ ಇರ್ತಾನೆ. ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಸಹ ಅಜ್ಜಿ ಮನೆಗೆ ಹೋಗೋದು ಅಂದರೆ ಏನೋ ಒಂಥರ ಸಂಭ್ರಮ ಅಂತ ಹೇಳ್ಬೋದು. ಇಲ್ಲಿ ನಾನು ಬಜ್ಜಿಯನ್ನು ತಿಂತಾ ಇದ್ದೇನೆ. ತುಂಬಾ ರುಚಿಯಾಗಿತ್ತು. ಆದಿತ್ಯ ತನಗೂ ಬೇಕು ಅಂತ ಹೇಳ್ತಾ ಇದ್ದ, ಆದರೆ ಅವನಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಖಾರ ಆಗಿರೋದ್ರಿಂದ. ಫ್ರೆಂಡ್ಸ್, 6:15 ಆಯಿತು. ನಾವೀಗ ಮನೆಗೆ ಹೊರಡಬೇಕು. ಒಂದು 10-15 ನಿಮಿಷದಲ್ಲಿ ಮನೆಗೆ ಹೋಗ್ಬಿಡ್ತೀವಿ, ತುಂಬ ದೂರ ಅಲ್ಲದೆ ಇರೋದ್ರಿಂದ. ಆದಿತ್ಯನಿಗೆ ಸ್ನಾನ ಕೂಡ ಮಾಡಿಸಿದ್ದಾಗಿದೆ. ದಿನ ಸಂಜೆ ಸ್ನಾನ ಮಾಡಿಸ್ತಿದ್ದೆ, ಇವತ್ತಿಲ್ಲ ಇಲ್ಲಿಂದನೇ ಮಾಡಿಸ್ಕೊಂಡು ಹೋಗೋಣ ಅಂತ ಸ್ನಾನ ಮಾಡಿಸಾಗಿದೆ. ಮನೆಗೆ ಹೋಗಿ ನಿದ್ರೆ ಬಂತು ಅಂದರೆ ಅವನಿಗೆ ನಿದ್ರೆ ಮಾಡಿಸ್ಬೋದು ಅಂತ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭರಾತ್ರಿ, ಬಾಯ್ ಮಾಡಿ.